ಏನೋ ರಾಜಗೌಡರು ಮಾತಾಡ್ತಾ ಇದ್ರು ಸುದೀಪ್ ಪರವಾಗಿ ಒಂದಿಷ್ಟು ಮಾತಾಡುವಂತ ಮಾತುಗಳು ನೋಡಿ. ಅಭಿಮಾನಿಗಳು ಅಂತಂದ್ರೆ ಗಾಂಜಿ ಪಿಂಜಿ ಅಲ್ಲ, ಇಲ್ಲಿ ಫಸ್ಟ್ ಲಾಯಲ್ ಇರುವಂತ ಅಭಿಮಾನಿಗಳಿದ್ದಾರೆ. ಯಾರು ಕೈ ಬಿಟ್ಟರು ಕೂಡ ಸುದೀಪ್ ಅವ್ರನ್ನ ಅಭಿಮಾನಿಗಳು ಮಾತ್ರ ಕೈ ಬಿಡೋದಿಲ್ಲ. ಅದರ ಜೊತೆಗೆ ಒಂದಿಷ್ಟು ಮಾತುಗಳನ್ನ ಹೇಳಿದ್ರು. ಸುದೀಪ್ ಅವರ ತಾಳ್ಮೆಯನ್ನ ಸಾಕಷ್ಟು ಜನ ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಸೊ ತಾಳ್ಮೆ ಅನ್ನೋದು ಅವರ ವೀಕ್ನೆಸ್ ಅಂತ ಅವ್ರು ಅನ್ಕೊಂಡಿದ್ದಾರೆ. ಅದು ವೀಕ್ನೆಸ್ ಅಲ್ಲ, ಅದೇ ಸ್ಟ್ರಾಂಗು. ಯಾವಾಗ ಯಾರಿಗೆ ಹೇಗ್ ಮಾತಾಡಬೇಕು ಅನ್ನುವಂಥದ್ದು ಸುದೀಪ್ ಅವ್ರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡಿ. ಸೊ ನೇರವಾಗಿ ಒಂದು ಕಡೆ ಯಾರ್ಯಾರಿಗೆ ಹೇಳ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ಅಭಿಮಾನಿಗಳಿಗೆ ಟಾಂಗ್ ಕೊಡ್ತಾ ಇದ್ದಾರೋ, ಈ ಕಡೆ ಇವ್ರಿಗೆ ಟಾಂಗ್ ಕೊಡ್ತಾ ಇದ್ದಾರೋ, ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ನೇರವಾಗಿ ಹೇಳಕ್ ಆಗೋದಿಲ್ಲ. ಇಲ್ಲ ಇವರಿಗೆ ಹೇಳ್ತಾ ಇದ್ದಾರ್ರಿ, ಇಲ್ಲ ಇವರಿಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಹೇಳಿದ್ರೆ ನಾನೆಲ್ಲಿ ಹೇಳ್ದೆ, ಅವ್ರ ಹೆಸರು ಎಲ್ಲಾದ್ರೂ ಉಲ್ಲೇಖ ಮಾಡದ್ನ, ನಾನು ಅವರ ಅಭಿಮಾನಿಗಳಂತ ಹೇಳದ್ನ, ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡಬಹುದು. ಇದೆಲ್ಲವೂ ಕೂಡ ಆದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಸುದೀಪ್ ಅಣ್ಣನ ಫ್ಯಾನ್ಸ್ ಕಾಂಜಿ ಪಿಂಜಿ ಫ್ಯಾನ್ಸ್ ಅಲ್ಲ. ಹಾಗಾದ್ರೆ ಬೇರೆ ಫ್ಯಾನ್ಸ್ ಗಳೆಲ್ಲ ಕಾಂಜಿ ಪಿಂಜಿನ ಅದು ಅರ್ಥ ಮಾಡ್ಕೋಬೇಕಾಗಿತ್ತು. ಅದೇ ಈಗ ವಿವಾದ ಬಂದಿರೋದು. ಅಂದ್ರೆ ಏನು ಬೇರೆ ಫ್ಯಾನ್ಸ್ ಗಳೆಲ್ಲ ಕಾಂಜಿ ಪಿಂಜಿನ ಅನ್ನುವಂತ ವಿರೋಧಗಳು ಈಗ ವ್ಯಕ್ತವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಆದ್ರಿಂದ ನಮ್ಮ ಹೀರೋ ಫ್ಯಾನ್ಸ್ ಗಳು ಯಾರು ಕಾಂಜಿ ಪಿಂಜಿ ಅಲ್ಲ ಅಂತಂದ್ರೆ ಇಂಡೈರೆಕ್ಟ್ಲಿ ಸೇಯಿಂಗ್ ದಟ್ ಬೇರೆ ಹೀರೋಗಳ ಫ್ಯಾನ್ಸ್ ಕಾಂಜಿ ಪಿಂಜಿ ಇರ್ಬೋದಾ ಅಂತ ಮರ್ಮ ಅದು. ಆದ್ರೆ ಅದ್ರ ಒಳ ಅರ್ಥ ಏನು ಅನ್ನೋ ಕ್ಲಾರಿಫಿಕೇಶನ್ ನ ರಾಜುಗೌಡ್ರೆ ಕೊಡಬೇಕು. ಆದ್ರೆ ರಾಜುಗೌಡ ಅವರ ಸ್ಟೇಟ್ಮೆಂಟ್ ಅನ್ನ ಈ ರೀತಿಯಾಗೂ ಕೂಡ ಬೇರೆ ನಾಯಕ ನಟರ ಅಭಿಮಾನಿಗಳು ತೆಗೆದುಕೊಂಡಿದ್ದಾರೆ, ಅರ್ಥೈಸ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಈ ಸುದೀಪ್ ಅವ್ರ ಸ್ಟೇಟ್ಮೆಂಟ್ ಆಗಿರಬಹುದು, ರಾಜುಗೌಡ ಅವ್ರ ಸ್ಟೇಟ್ಮೆಂಟ್ ಆಗಿರಬಹುದು, ಇದು ಹೊರಗಡೆ ಬೇರೆ ರೀತಿಯಾಗಿ ಪೋಟ್ರೆ ಆಗಿದೆ. ಈಗಾಗಲೇ ಒಂದು ಕಡೆ ಕಿಚ್ಚ ಸುದೀಪ್ ಅವರು ಆದ ನಂತರ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ, ಈಗಾಗಲೇ ಹಿಂಗೆ ಹೋಗ್ಬಿಟ್ಟಿದೆ ಅಂತಂದ್ರೆ, ಕಿಚ್ಚನ ಯುದ್ಧದ ಮಾತಿಗೆ ದರ್ಶನ್ ಪತ್ನಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ದರ್ಶನ್ ಜೈಲ್ನಲ್ಲಿದ್ದಾಗ ಕೆಲವರು ಹೇಳಿಕೆ ಕೊಡ್ತಾರೆ, ಆದ್ರೆ ದರ್ಶನ್ ಮಾತ್ರ ಇದ್ದಾಗ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಯಾರೂ ಕೂಡ ಬೆಂಗಳೂರಿನಲ್ಲಿ ಇದ್ದಾರೋ ಇಲ್ವೋ ಅಂತಾನೆ ಗೊತ್ತಾಗೋದಿಲ್ಲ. ಅರ್ಥ ನೋಡಿ, ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ನೇರವಾಗಿ ಕಿಚ್ಚ ಸುದೀಪ್ ಅವರಿಗೆ ದರ್ಶನ್ ಪತ್ನಿ ಟಾಂಗ್ ಕೊಟ್ಬಿಟ್ರ. ಹಾಗಾದ್ರೆ ದಾವಣಗೆರೆಯಲ್ಲಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದಿಷ್ಟು ಮಾತಾಡಿದಂತ ಮಾತುಗಳು ಗಮನಿಸ್ತಾ ಹೋದ್ರೆ, ಕಿಚ್ಚ ಸುದೀಪ್ ಅವರು ಯಾವಾಗ ಹುಬ್ಬಳ್ಳಿಯ ಈವೆಂಟ್ ನಲ್ಲಿ ಮಾತಾಡಿದಂತ ಒಂದಿಷ್ಟು ಮಾತುಗಳು, ಆ ಮಾತುಗಳು ಆಗ್ತಿದ್ದ ಹಾಗೆ ಇದೀಗ ದಾವಣಗೆರೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆಡಿದಂತ ಒಂದಿಷ್ಟು ಮಾತುಗಳು ನೋಡಿ. ದರ್ಶನ್ ಅವರು ಒಂದಿಷ್ಟು ಜೈಲಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಮಾಧ್ಯಮಗಳಿಗೆ ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ದರ್ಶನ್ ಅಭಿಮಾನಿಗಳಿಗೆ ದರ್ಶನ್ ಬಗ್ಗೆ ಮಾತಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ದರ್ಶನ್ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೋ ಇಲ್ವೋ ಅಂತಾನೆ ಗೊತ್ತಾಗುಲ್ಲ. ಆ ರೀತಿಯಾಗಿ ನೇರವಾಗಿ ಯಾರಿಗೆ ಟಾಂಗ್ ಕೊಟ್ರು? ಹಾಗಾದ್ರೆ ವಿಜಯಲಕ್ಷ್ಮಿ ಅವರು ಹೇಳಿದಂತ ಮಾತಿನ ಮರ್ಮ ಏನು? ಸೊ ವಿಜಯಲಕ್ಷ್ಮಿ ನೇರವಾಗಿ ಕಿಚ್ಚ ಸುದೀಪ್ ಅವರಿಗೆ ಹೇಳಿದ್ರ ಅಥವಾ ಇಲ್ವೋ ಗೊತ್ತಿಲ್ಲ. ಬಟ್ ಅವರು ವೇದಿಕೆ ಮೇಲೆ ಒಂದಿಷ್ಟು ಮಾತುಗಳನ್ನು ಆಡಿದಂಥದ್ದು. ಸೊ ಅದು ಕೂಡ ಒಂದು ಸಾರಿ ವಿಜಯಲಕ್ಷ್ಮಿ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವ್ ನೊಂದ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ಕೆಲವೊಂದು ವ್ಯಕ್ತಿಗಳು ದರ್ಶನ್ ಅವ್ರು ಇಲ್ದೇ ಇದ್ದಾಗ ಅವ್ರ ಬಗ್ಗೆ ಹಾಗೆ ಅವ್ರ ಫ್ಯಾನ್ಸ್ ಬಗ್ಗೆ ವೇದಿಕೆ ಮೇಲೆ ಹೋಗೋದು, ನಿಂತ್ಕೊಂಡು ಮಾತಾಡೋದು, ಚಾನೆಲ್ ಮೀಡಿಯಲ್ಲಿ ಕುತ್ಕೊಂಡು ಮಾತಾಡೋದು, ಹೊರ ಕುತ್ಕೊಂಡು ಮಾತಾಡೋದು ಎಲ್ಲ ಮಾಡ್ತಿದ್ದಾರೆ. ಅದೇ ಜನಗಳು ದರ್ಶನ್ ಅವ್ರು ಇದ್ದಾಗ ಅವ್ರು ಬೆಂಗಳೂರಲ್ಲಿ ಇರ್ತಾರ ಇಲ್ವಾ ಅಂತಾನೆ ಗೊತ್ತಾಗಲ್ಲ, ಎಲ್ಲಿ ಮಾಯ ಆಗ್ತಾರೆ ಅಂತಾನೂ ಗೊತ್ತಾಗಲ್ಲ. ತಲೆ ಕೆಡ್ಸ್ಕೋಬಾರ್ದು. ದರ್ಶನ್ ಅವ್ರು ಹೇಳಿರೋ ಹಾಗೆ ಯಾರು ಏನೇ ಮಾತಾಡಿದ್ರು ನಾವ್ ನೊಂದ್ಕೊಳ್ಳಲ್ಲ,
ಕೋಪ ಮಾಡ್ಕೊಳ್ಳಲ್ಲ. ನಿಮ್ಮ ಪ್ರೀತಿ ಹಾಗೂ ಬೆಂಬಲ ಮಾತ್ರ. ಸೊ ನೀವುಗಳು ಹಾಗೆ ಬೇಜಾರ್ ಮಾಡ್ಕೋಬೇಡಿ, ಕೋಪ ಮಾಡ್ಕೋಬೇಡಿ, ಟೆನ್ಷನ್ ತಗೋಬೇಡಿ. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ ಮಾತಾಡಬೇಕಾದಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ದರ್ಶನ್ ಅವರು ಬೆಂಗಳೂರಿನಲ್ಲಿ ಇದ್ದಂತ ಸಂದರ್ಭದಲ್ಲಿ, ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಅವರು ಬೆಂಗಳೂರಿನಲ್ಲಿ ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾರು ಬೇರೆಯವರು ಮಾತಾಡ್ತಾರೆ ಅವರು. ಸೊ ಅದಾದ ನಂತರ ಇದೀಗ ಸಾಕಷ್ಟು ಮೀಡಿಯಾಗಳಲ್ಲಿ ಹೋಗಿ ಮಾತಾಡ್ತಾರೆ, ಸ್ಟೇಜ್ಗಳ ಮೇಲೆ ಹೋಗಿ ಮಾತಾಡ್ತಾರೆ, ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇದೀಗ ಒಂದು ರೀತಿಯಾಗಿ ದರ್ಶನ್ ಪತ್ನಿ ಒಂದು ಕಡೆ ಗಮನಿಸ್ತಾ ಹೋದ್ರೆ, ದರ್ಶನ್ ಅವರು ಯಾವ ರೀತಿಯಾಗಿ ಟಾಂಗ್ಗಳನ್ನ ಕೊಡ್ತಾರೆ ಒಂದೊಂದ್ಸಾರಿ ಗಮನಿಸ್ತಿರ್ತೀರಾ. ನೀವು ನಮ್ಮ ಬಗ್ಗೆ ಮಾತಾಡಿ ನಾವು ನೊಂದ್ಕೊಳ್ಳಲ್ಲ, ನಾವು ಬೇಜಾರಾಗಲ್ಲ, ಯಾವುದೇ ಕಾರಣಕ್ಕೂ ಕೋಪ ಮಾಡ್ಕೊಳ್ಳಲ್ಲ ಅನ್ನುವಂತ ರೀತಿಯಾದಂತ ಮಾತುಗಳು ದರ್ಶನ್ ಅವರು ಯಾವಾಗ ಆಡ್ತಿರ್ತಾರೆ, ಸಹಜವಾಗಿ ಗಮನಿಸಬೇಕು. ಸೊ ಆ ಮಾತುಗಳನ್ನ ಇದೀಗ ವಿಜಯಲಕ್ಷ್ಮಿ ಅವರು ದಿಟ್ಟು ಅಂತಂದ್ರೆ ಪ್ರಿಂಟ್ ಹೊಡೆದಂಗೆ ಹೇಳ್ಬಿಟ್ರು. ನೋಡಿ, ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನಿಮ್ಮ ಬಗ್ಗೆ ನಾವೇನು ಕೂಡ ಮಾಡ್ಕೊಳ್ಳೋದು, ನೀವೇನು ಬೇಕಾದರೂ ಮಾಡಿ, ನಮ್ಮ ಬಗ್ಗೆ ಮಾತಾಡಿ, ಅದನ್ನು ಮಾಡಿ ಇದನ್ನು ಮಾಡಿ, ನಮ್ಮ ಪರವಾಗಿ ಮಾತಾಡಿ, ತಲೆ ಕೆಡಿಸ್ಕೋಕೆ ಹೋಗಬೇಡಿ ಅನ್ನುವಂಥ ಲೆಕ್ಕಾಚಾರ. ನೋಡಿ, ಈ ರೀತಿಯಾದಂಥ ಮಾತುಗಳು ಇದೀಗ ಮತ್ತೆ ಮಾರ್ದನಿಸ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ. ಕನ್ನಡ ಸಿನಿಮಾ ಬೆಳಿಬೇಕು, ಕನ್ನಡ ಚಿತ್ರರಂಗ ಬೆಳಿಬೇಕು, ಕನ್ನಡದಲ್ಲಿ ಇರುವಂಥ ಅಭಿಮಾನಿಗಳು ಬೆಳಿಬೇಕು, ಸಿನಿಮಾದ ನಟರು ಬೆಳಿಬೇಕು ಅಂತ ನಾವೆಲ್ಲರೂ ಕೂಡ ಹೋರಾಡ್ತೀವಿ. ಆದರೆ ಇಲ್ಲಿ ಫ್ಯಾನ್ಸ್ಗಳು ವಾರ್ ಅಂತೆ, ಅವ್ರು ಬೆಳಿಬೇಕಂತೆ, ಇವ್ರು ಬೆಳಿಬೇಕಂತೆ. ಈಗಾಗಲೇ ಗಮನಿಸ್ತಾ ಹೋದರೆ ದರ್ಶನ್ ಬಗ್ಗೆ ಹೇಳುವವರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ, ದರ್ಶನ್ ಅಭಿಮಾನಿಗಳು ಕೂಡ ತಲೆ ಕೆಡಿಸ್ಕೊಳ್ಕೋಬೇಡಿ. ಡಿಫೆನ್ಸ್ ಪೇಜ್ಗಳಿಂದ ಕಿಚ್ಚನ ಮಾತಿಗೆ ಟಾಂಗ್, ಕಿಚ್ಚನ ಯುದ್ಧದ ಮಾತಿಗೆ ದರ್ಶನ್ ಪತ್ನಿ ಕೌಂಟರ್ ಕೊಟ್ರ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಕಿಚ್ಚನ ಮಾತಿಗೆ ದಚ್ಚು ಪತ್ನಿ ವಿಜಯಲಕ್ಷ್ಮಿ ಅವರು ಎಲ್ಲೋ ಒಂದ್ ಕಡೆ ಗರಂ ಆಗಿಬಿಟ್ರ, ಎಲ್ಲೋ ಒಂದ್ ಕಡೆ ಮುನಿಸ್ಕೊಂಡ್ಬಿಟ್ರ, ಕೋಪ ಮಾಡ್ಕೊಂಡ್ ಬಿಟ್ರ, ಅಥವಾ ಕೇವಲ ಫ್ಯಾನ್ಸ್ಗಳಷ್ಟೇ ಕಿಚ್ಚನ ಸ್ಟೇಟ್ಮೆಂಟ್ಗಳನ್ನ ತಮಗೆ ಹೇಳಿದ್ದು ಅಂತ ಅನ್ಕೊಳ್ಳೋದಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರು ತಾವೇ ಸ್ವಯಂ ಪ್ರೇರಿತವಾಗಿ ಇದು ನನ್ನ ಪತಿರಾಯನಿಗೆ ಹೇಳಿದ್ದು ಅಂತ ಅನ್ಕೊಂಡ್ ಬಿಟ್ರೆ ಗೊತ್ತಿಲ್ಲ. ಆದ್ರೆ ದಾವಣಗೆರೆಯಲ್ಲಿ ಟಾಂಗನ್ನು ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ದರ್ಶನ್ ಬಗ್ಗೆ ಹೇಳುವವರ ಬಗ್ಗೆ, ದರ್ಶನ್ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡುವವರ ಬಗ್ಗೆ, ದರ್ಶನ್ ಬಗ್ಗೆ ಮಾತನಾಡುವ ವ್ಯಕ್ತಿಗಳ ಬಗ್ಗೆ ನಾನು ಯಾವತ್ತೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಅಭಿಮಾನಿಗಳಾದಂತಹ ನೀವು ಕೂಡ ತಲೆ ಕೆಡಿಸ್ಕೊಳ್ಳಬೇಡಿ. ಡಿಫ್ಯಾನ್ಸ್ ಪೇಜ್ಗಳಿಂದ ಕಿಚ್ಚನ ಮಾತಿಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ, ಅಂದ್ರೆ ನಾಟ್ ಓನ್ಲಿ ವಿಜಯಲಕ್ಷ್ಮಿ ಅವರು ಮಾತನಾಡಿರುವಂತಹ ವಿಡಿಯೋ ಅಷ್ಟೇ ಅಲ್ಲ, ಆಫ್ಟರ್ ದಟ್ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಮಾತನಾಡಿದ ನಂತರವೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಈಗ ಕಾಮೆಂಟ್ ಸೆಕ್ಷನ್ಸ್ಗಳಲ್ಲಿ ಪೋಸ್ಟ್ ಹಾಕುವ ಮೂಲಕ ಒಂದು ಸ್ಟಾರ್ ವಾರ್ ಅಂತಕ್ಕಂಥದ್ದು ಏನಿದೆ, ಫ್ಯಾನ್ ವಾರ್ ಅಂತಕ್ಕಂಥದ್ದು ಏನಿದೆ, ಅದು ಬಹಳ ಜೋರಾಗಿ ನಡೆದಿದೆ. ಕಿಚ್ಚನ ಯುದ್ಧದ ಮಾತಿಗೆ ಇದು ಒಂಥರ ಕೌಂಟರ್ ಶಾಟ್ ಆಯ್ತಾ ಅಂತ, ವಿಜಯಲಕ್ಷ್ಮಿ ಅವರ ಮಾತು ಕೌಂಟರ್ ಶಾಟ್ ಆಯ್ತಾ? ನೋಡಿ, ಯಾವಾಗ ಕಿಚ್ಚ ಸುದೀಪ್ ಅವರು ಮಾತಾಡ್ತಾರಲ್ಲ, ಶ್ರೀನಿವಾಸ್ ವೈದ್ಯ, ಕಿಚ್ಚ ಸುದೀಪ್ ಅವರು ಮಾತಾಡ್ತಿದ್ದ ಹಾಗೆ ಕೆಲವೊಂದಿಷ್ಟು ಈ ಪೇಜ್ಗಳಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಡಿ ಫ್ಯಾನ್ಸ್ ಪೇಜ್ಗಳಿಂದ ಕಿಚ್ಚನ ಮಾತಿಗೆ ಒಂದು ರೀತಿಯಾದಂತಹ ಟಾಂಗ್ ಕೊಡುವಂತ ಕೆಲಸ ಮಾಡ್ತಾರೆ. ಸೊ ಯಾವ ರೀತಿಯಾದಂತ ಕಿಚ್ಚನ ಮಾತಿಗೆ ದರ್ಶನ್ ಫ್ಯಾನ್ಸ್ ದಾಳಿ ಶುರು ಮಾಡಿಬಿಟ್ಟ. ಹಾಗಾದ್ರೆ ಕಿಚ್ಚನ ಯುದ್ಧದ ಮಾತಿಗೆ ದರ್ಶನ್ ಅಭಿಮಾನಿಗಳು ಒಂದ್ ಕಡೆ ಆಕ್ರೋಶ, ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಯಿತು ಫ್ಯಾನ್ಸ್ ವಾರ್. ಹಾಗಾದ್ರೆ ಡಿ ಬಾಸ್ ವರೆಗೆ ಇರ್ಬೇಕಾದ್ರೆ ಯುದ್ಧ ಮಾಡೋ ಮಾತು ಇರ್ಲಿಲ್ಲ ಅನ್ನುವಂತ ರೀತಿಯಾಗಿ ಒಂದೊಂದಾಗಿ ಇದೀಗ ಆರಂಭ ಆಗೋಗ್ಬಿಟ್ಟಿದೆ. ನೋಡಿ, ಅಭಿಮಾನಿಗಳು ಒಂದು ಕಡೆ ಗಮನಿಸ್ತಾ ಹೋಗಿರ್ಬೇಕು ಯಾವ ರೀತಿಯಾಗಿ ಅಲ್ಲಿ ಬರೆದಿದ್ದಾರೆ, ಏನ್ ಕತೆ. ಡಿ ಬಾಸ್ ಒಂದಿಷ್ಟು ಹೊರಗೆ ಇದ್ದಂತ ಸಂದರ್ಭದಲ್ಲಿ ಒಂದು ಬೇರೆ ಬೇರೆ ರೀತಿಯಾದಂಥ ಪದಗಳನ್ನ ಒಂದ್ ಕಡೆ ಬಳಸ್ತಿದ್ದಾರೆ. ಸೊ ಇವಾಗ ಎಲ್ಲರೂ ಕೂಡ ಯುದ್ಧ ಮಾಡೋಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾದಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ಸದ್ಯಕ್ಕೆ ವಾರ್ ಮಾತುಗಳು ನಡೀತಾ ಇರುವಂಥದ್ದು. ಸೊ ಈಗ ಕನ್ನಡ ಸಿನಿಮಾ ಬೆಳಿಬೇಕ್ರಿ, ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ. ಕನ್ನಡದಲ್ಲಿ ಇರುವಂಥ ಅದೆಷ್ಟೋ ಸ್ಟಾರ್ಗಳಿದ್ದಾರೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟು ಒಂದಿಷ್ಟು ಸಿನಿಮಾಗಳನ್ನು ಮಾಡಿರ್ತಾರೆ. ತೆರೆ ಮೇಲೆ ತಂದ ನಂತರ ಅಭಿಮಾನಿಗಳಿಗೆ ಮನೋರಂಜನೆ ಕೊಡಬೇಕು, ಫ್ಯಾನ್ಸ್ ವಾರ್ ಬೇಡ, ಯಾಕೆ ಫ್ಯಾನ್ಸ್ ವಾರ್ ಬೇಕು ಅಂತ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಬೆಳೆಸಿ ಅಂತ ನೀವು ಹೇಳಿದ್ರೆ ಅದು ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಅದನ್ನು ಬಿಟ್ಟು ನೀವೇ ಬಹಿರಂಗವಾಗಿ ಯುದ್ಧಕ್ಕೆ ಸಿದ್ಧ, ಈ ಕಡೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡೋದು, ಅವ್ರು ಊರಲ್ಲಿ ಇದ್ದಾಗ ಹಂಗಿದ್ರು ಹಿಂಗಿದ್ರು, ಯಾರವರು ಅದನ್ನ ಹೇಳ್ಬಿಡಿ ಅಲ್ಲ, ಹೋಗ್ಲಿ ಆ ಕಡೆ. ಹೌದು, ಇವರು ದರ್ಶನ್ ರವ್ರು ಹೊರಗಡೆ ಇದ್ದಾಗ ಊರು ಬಿಟ್ಟವ್ರು ಯಾರು, ಅದು ಕೂಡ ಬಹಿರಂಗ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದವ್ರು ಯಾರು, ಇಂಟರ್ವ್ಯೂಗಳಲ್ಲಿ ಮಾತಾಡಿದವ್ರು ಯಾರು, ವೇದಿಕೆ ಮೇಲೆ ಮಾತಾಡಿದವ್ರು ಯಾರು, ಹೇಳಿಯಲ್ಲ. ನೇರ ಹೆಸರುಗಳನ್ನ ತೆಗೆದುಕೊಂಡ್ರೆ ಯಾವುದೇ ಟೆನ್ಷನ್ ಇಲ್ಲ. ದರ್ಶನ್ ರವ್ರು ಎಷ್ಟು ನೇರ ಮಾತಾಡ್ತಾರೆ, ಹೌದಲ್ವಾ?
ನೀವ್ ಯಾಕೆ ನೇರ ನೇರ ಮಾತಾಡ್ತಾ ಇಲ್ಲ? ಹೇಳ್ಬಿಡಿ ನೇರ ನೇರ ಇಂತಿಂತವ್ರು ಹಿಂಗ್ ಅಂದ್ರು, ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಅವ್ರದ್ದು ಅವ್ರಿಗಿರುತ್ತೆ, ನಮ್ದು ನಮಗಿರುತ್ತೆ. ನಮ್ಮ ಸಿನಿಮಾ ನಮಗೆ, ನಮ್ಮ ಅಭಿಮಾನಿಗಳು ನಮಗೆ, ಅವ್ರ ಸಿನಿಮಾ ಅವರಿಗೆ, ಅವ್ರ ಅಭಿಮಾನಿಗಳು ಅವರಿಗೆ ಅಂತ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ. ಹೆಸರುಗಳನ್ನೇ ಮೆನ್ಷನ್ ಮಾಡದೆ ಈ ರೀತಿಯಾದಂತಹ ಮಾತುಕತೆಗಳು, ವಾಗ್ವಾದಗಳು, ಪ್ರತಿ ಹೇಳಿಕೆಗಳು, ಹೌದು, ಇದ್ರೆಲ್ಲ ಇಟ್ಸ್ ನಾಟ್ ಅ ಹೆಲ್ದಿ ಎನ್ವಿರಾನ್ಮೆಂಟ್. ಇದು ಚಿತ್ರರಂಗವನ್ನ ಬೆಳೆಸುವಂತಹ ರೀತಿ ಅಲ್ಲ. ನೋಡಿ ಸಿರಾಜ್, ಎಷ್ಟು ದುರಾದೃಷ್ಟ ಹೇಳ್ತೀನಿ ನಾನು ನಿಮಗೆ. ಈ ವರ್ಷದಲ್ಲಿ 2025ರಲ್ಲಿ 256 ಚಿತ್ರಗಳು ರಿಲೀಸ್ ಆದ್ರೆ ಕೇವಲ 2 ಸಿನಿಮಾ ಗೆದ್ದಿದೆ. ಸೂ ಫ್ರಮ್ ಸೂ, ಕಾಂತಾರ ಚಾಪ್ಟರ್ 1. ಈ 2 ಸಿನಿಮಾಗಳು ಮಾತ್ರ ಬ್ಲಾಕ್ ಬಾಸ್ಟರ್ ಹಿಟ್ ಅಂತ ಅನ್ಸ್ಕೊಂಡಿದೆ. ಉಳಿದ ಯಾವ ಸಿನಿಮಾಗಳು ಕೂಡ ಹಿಟ್ ಅಂತ ಅನ್ಸ್ಕೊಂಡಿಲ್ಲ. ಸುದೀಪ್ ಅವರ ಮ್ಯಾಕ್ ಸಿನಿಮಾ ಬಂತು, ದರ್ಶನ್ ರವರ ಡೆವಿಲ್ ಬಂತು, ಬೇರೆ ಬೇರೆ ಚಿತ್ರಗಳು, ಬೇರೆ ಬೇರೆ ಹೀರೋಗಳ ಬೇರೆ ಬೇರೆ ಚಿತ್ರಗಳು ಬಂತು, ಸಾಕಷ್ಟು ಹೊಸಬರ ಸಿನಿಮಾ ಬಂತು, ಥಿಯೇಟರ್ ಅಲ್ಲಿ ನಿಲ್ಲೇ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಈ ಫ್ಯಾನ್ ವಾರ್ ಅನ್ನುವಂಥದ್ದು ಬೇಕಾ? ಈ ವಾದ ಪ್ರತಿವಾದಗಳು ಬೇಕಾ? ಈ ಹೇಳಿಕೆಗಳು ಬೇಕಾ? ಅಭಿಮಾನಿಗಳನ್ನ ಕೆರಳಿಸುವಂತಹ ವಾತಾವರಣ ಸೃಷ್ಟಿ ಮಾಡುವ ಅವಶ್ಯಕತೆ ಈ ಇತ್ತ ಇವರುಗಳಿಗೆ? ನೋ, ಇದು ಆಗಬಾರದು ಅಂತ.